ಈಗಿನ ಸರ್ಕಾರ ಪದೇ ಪದೇ 5 ಗ್ಯಾರಂಟಿಗಳ ಬಗ್ಗೆ ಹೇಳ್ತಾರೆ. 5 ಗ್ಯಾರಂಟಿಗಳ ಮುಖಾಂತರ ನಾಡು ಬಹಳ ಸುಭಿಕ್ಷವಾಗಿ ಪ್ರತಿ ಕುಟುಂಬಗಳು ಉತ್ತಮವಾದ ಬದುಕನ್ನ ಕಾಣ್ತಾ ಇದ್ದಾರೆ ಅನ್ನೋದು ಹೇಳ್ತಾರೆ. ಈಗ ಯುವ ಶಕ್ತಿ ಅಂತಕ್ಕಂಥದ್ದು ಏನು ಹೇಳ್ತೀವಿ, ಯುವಕರು ಮೊನ್ನೆ ದಿನ ಈಗಾಗಲೇ ಒಂದು ಬಾರಿ ಮಾಡಿದ್ರು ಪ್ರತಿಭಟನೆ. ಮೊನ್ನೆ ದಿನ ಧಾರವಾಡದಲ್ಲಿ 4-5 ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು, ಯುವಕರು ನಿರುದ್ಯೋಗದ ಸಮಸ್ಯೆಯಿಂದ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡೋದಂಥದ್ದು ನೋಡಿದ್ದೀರಿ. ಸರ್ಕಾರ ಎಷ್ಟರ ಮಟ್ಟಿಗೆ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿದೆ. ಇವತ್ತು ಈ ಸರ್ಕಾರಕ್ಕೆ ಕಿಂಚಿತ್ತು ಜನತೆಯ ಬಗ್ಗೆ ಭಯ ಭಕ್ತಿ ಇದ್ರೆ ಈ ಡ್ರಾಮಾಗಳನ್ನೆಲ್ಲ ಬಿಟ್ಟು ಒಂದು ಇನ್ನು ಮುಂದಿನ 2 ವರ್ಷವಾದರೂ ಸರಿಯಾದ ರೀತಿ ಆಡಳಿತ ಕೊಡಿ ಅಂತಕ್ಕಂಥದ್ದನ್ನು ಆಗ್ರಹ ಮಾಡ್ತೀವಿ. ಯಾರಿಗೆ ಸೇರಿದೆ ಅದು ಹಾಗಂತ ಹೇಳ್ತಾರೆ. ಹೈಕಮಾಂಡ್ ಇದೆಯಾ? ನನಗೇನೋ ಹೈಕಮಾಂಡ್ ಈಗ ಈ ಪಕ್ಷ ಮಾಡ್ತಿರೋ ಕತೆ ನೋಡಿದಾಗ ನಡೀತಾ ಇರೋದು ಹೈಕಮಾಂಡ್ ಇದೆ ಅಂತಕ್ಕಂಥದ್ದು ನನಗೇನೋ ಅನುಮಾನ ಇದೆ. ಈಗ ಹೊಸದೊಂದು ವಿಚಾರ ಚರ್ಚೆ ಆಗ್ತಿದೆ ಸರ್, ಪರಮೇಶ್ವರ್ ಅವರಿಗೆ ದಲಿತ ಸಿಎಂ ಅವರು ಮಾಡಬೇಕು. ಅಲ್ಲಿ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಒಂದೊಂದು ಹೆಸರನ್ನ ಮುಂದೆ ಬಿಡ್ತಾ ಇದ್ದಾರೆ. ಕುರ್ಚಿ ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಒಂದೊಂದು ಹೆಸರುಗಳು ಬರ್ತಾ ಇದೆ. ಬಹುಶಃ ಅದು ಯಾವುದು ಕಾರ್ಯರೂಪಕ್ಕೆ ಬರ್ತಕ್ಕಂಥದ್ದಲ್ಲ, ಒಂದು ಡ್ರಾಮಾ ನೋಡಿ ಅಂತೇಳಿ ಪರದೆ ಮೇಲೆ ಡ್ರಾಮಾ ಮಾಡೋದಕ್ಕೆ ಕೂತು. ಸರಿ, ಡಿ ಕೆ ಶಿವಕುಮಾರ್ ಅವರು ಎಲ್ಲರಿಗೂ ಗೊತ್ತು. ದೇಶಪಾಂಡೆ ಅವ್ರು ಏನು ಹೇಳಿದ್ರು, ರಾಯರೆಡ್ಡಿ ಮೊದಲೇನು ಹೇಳಿದ್ರು, ಎಲ್ಲರೂ ಅದನ್ನೇ ಹೇಳಿದ್ದಾನೆ. ಈಗ ಅವರಿಗೆ ಜ್ಞಾನೋದಯ ಆಗಿದೆಯಾ ಬರ್ಡನ್ ಸರ್ಕಾರಕ್ಕೆ ಅಂತ ಹೇಳಿ? ಅದೇ ದುಡ್ಡನ್ನ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಹಾಕಿದ್ರೆ ಎಷ್ಟು ಸ್ಕೂಲ್ಗಳು, ಎಷ್ಟು ಆಸ್ಪತ್ರೆಗಳಲ್ಲಿ ಸಮಸ್ಯೆಗಳಿದೆ, ಎಷ್ಟು ಕೆಲಸ ಆಗೋದು. ಈಗ ಆಸ್ಪತ್ರೆಗಳಲ್ಲೂ ಸಹ ಔಷಧಿ ಇಲ್ಲ. ನಿಮಗೆ ಔಷಧಿ ಇದ್ರೂ ಡೇಟ್ ಎಕ್ಸ್ಪೈರ್ ಆಗಿರೋ ಔಷಧಿ ಕೊಡ್ತಾ ಇದ್ದೀರಿ. ಇದು ನಡೀತಾ ಇರೋದು ಇಲ್ಲಿ ಈ ರಾಜ್ಯದಲ್ಲಿ. ಜನಗಳ ಜೊತೆ ಅವ್ರ ಬದುಕಿನ ಜೊತೆ ಚೆಲ್ಲಾಟ ನಡೀತಿದೆಯೇ ಹೊರತು ಜನಗಳ ಬಗ್ಗೆ ಭಯ ಭಕ್ತಿ ಇಲ್ಲ ಇವರಿಗೆ. ಬಿಜೆಪಿ ಅದು ನನಗೆ ಅಷ್ಟು ಗೊತ್ತಿಲ್ಲ, ಅವ್ರ ಪರಿಚಯನೂ ನನಗೆ ಅಷ್ಟೊಂದು ಆತ್ಮೀಯವಾಗಿ ಏನಿಲ್ಲ. ಬಿಜೆಪಿ ಶಾಸಕರು ಮೊನ್ನೆ ಒಂದು ಘಟನೆ ನಡೆದಿದೆ, ಷಡ್ಯಂತ್ರ ನಡೆದಿರ್ತಕ್ಕಂಥದ್ದು ನಿಜವೇ ಆಗಿದ್ರೆ ಸರ್ಕಾರ ಸರಿಯಾದ ರೀತಿ ತನಿಖೆ ನಡೆಸಬೇಕು. ಎಂತೆಂಥ ತನಿಖೆಗಳು ನಡೆಸಿದ್ರು. ಅವ್ರ SIT ಭಾಳ ಅತ್ಯಂತ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ SIT. ಆ SIT ಬಹುಮಾನಗಳು ಬೇರೆ ಕೊಡ್ತಾರೆ. ಆ SIT ಮುಖಾಂತರ ಅದರದ್ದು ತನಿಖೆ ನಡೆಸ್ತೀವಿ. ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಹಲವಾರು ಬಾರಿ ಹೇಳಿದ್ದೀನಿ, ನಾನು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಮುಖ್ಯ ಅಲ್ಲ, ನನ್ನ ಜನರ ಬದುಕನ್ನು ಸರಿಪಡಿಸಬೇಕು. ಈ ಕೆಟ್ಟ ರೀತಿಯ ಸರ್ಕಾರ ಏನು ನೋಡ್ತಾ ಇದ್ದೀವಿ, ಈ ಸರ್ಕಾರ ಹೋಗ್ಬೇಕು. ನನಗೆ ಮುಖ್ಯಮಂತ್ರಿ ಆಗೋದು ಆಮೇಲೆ ಯಾರಾಗಬೇಕು ಅನ್ನೋದು ನೋಡೋಣ. ನನಗೆ ಬೇಕಾಗಿರೋದು ನನ್ನ ಆದ್ಯತೆ ಇಂಥ ಕೆಟ್ಟ ಸರ್ಕಾರ ತೆಗಿಬೇಕು ಅನ್ನೋದಕ್ಕೋಸ್ಕರವಾಗಿ ನಾನು ನಮ್ಮ ಒಂದು ಮೈತ್ರಿಯ ಒಪ್ಪಂದ ಇರತಕ್ಕಂಥ ನಮ್ಮ ಸ್ನೇಹಿತರ ಜೊತೆಯಲ್ಲಿ, ಮಿತ್ರರ ಜೊತೆಯಲ್ಲಿ ನಾನು ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ಇದೆ. ಜನಗಳಲ್ಲಿ ಅವ್ರು ಕೂಗ್ಬೋದು, ಎಲ್ಲರ ಬಗ್ಗೆನೂ ಅವ್ರು ಯಾರ್ಯಾರ ಮೇಲೆ ಅಭಿಮಾನ ಇಟ್ಕೊಂಡಿರ್ತಾರೆ ಕೂಗ್ತಾರೆ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ. ನಿಖಿಲ್ ಕುಮಾರಸ್ವಾಮಿ ನಾವೇನು ಹಿಗ್ಗಬೇಕಾಗಿಲ್ಲ. ನಮ್ಮ ಹಣೆಯಲ್ಲಿ ಏನು ಬರೆದಿರ್ತದೆ ನಮ್ಮ ಕೈಲಿಲ್ಲ. ಯಾವುದೋ ಒಂದು ಶಕ್ತಿ ನಮ್ಮನ್ನು ಆಡಿಸ್ತದೆ. ಅದರಿಂದ ನಮ್ಮ ಕರ್ತವ್ಯ ನಾವು ಮಾಡಬೇಕಷ್ಟೇ. ಫಲಾಫಲ ದೇವ್ರಿಗೆ ಬಿಡಬೇಕು. ಇಲ್ಲ, ಇನ್ನೂ ನಾವು ಯಾವುದೇ ಮಾತುಕತೆ ಮಾಡಿಲ್ಲ. ಆದರೆ ಮಾತುಕತೆ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಎರಡೂ ಪಕ್ಷದಲ್ಲಿ ಒಂದು ವಾತಾವರಣ ತಿಳಿಗೊಡಿಸೋದಕ್ಕೇನು ನಾವೇನೇನು ರಬ್ಬೇನಾಗಿಲ್ಲ. ಎರಡೂ ಕಡೆ ಇದು ಒಂದು ಒಪ್ಪಂದ ಆಗಬೇಕು ಅಂತಕ್ಕಂಥದ್ದು ಇದೆ. ಯಾವ ಸಂದರ್ಭಕ್ಕೆ ನಾವು ಕೂತು ಚರ್ಚೆ ಮಾಡಬೇಕು ಕುಮಾರಸ್ವಾಮಿ ಅವರ ನನ್ನ ಆಯ್ಕೆ ಮಾಡೋದು ಜನ ಹೇಳೋದನ್ನು ಅವ್ರು ಹೇಳ್ತಾವ್ರೆ. ನಿಖಿಲ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಬೋದು ಅಂತ. ಸರ್ಕಾರದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳಾಗಬೇಕು ಅಂತಾರೆ? 28ಕ್ಕೆ ಮುಖ್ಯಮಂತ್ರಿ ನಾನು ಆಗಬೇಕು ಅಂತ ಇದ್ದೀನಿ ಅಂತ ಹೇಳಿ ಹಲವಾರು ಜನ ಕ್ಯೂ ಇದ್ದಾರೆ. ಅವ್ರನ್ನೆಲ್ಲ ನಾವು ಓವರ್ಟೇಕ್ ಮಾಡಾಗಬೇಕಲ್ಲ, ಅಷ್ಟು ಸುಲಭ ಇದೆಯಾ? ನೋಡೋಣ. ಈಗಿನ ಸರ್ಕಾರ ಪದೇ ಪದೇ 5 ಗ್ಯಾರಂಟಿಗಳ ಬಗ್ಗೆ ಹೇಳ್ತಾರೆ. 5 ಗ್ಯಾರಂಟಿಗಳ ಮುಖಾಂತರ ನಾಡು ಬಹಳ ಸುಭಿಕ್ಷವಾಗಿ ಪ್ರತಿ ಕುಟುಂಬಗಳು
ಉತ್ತಮವಾದ ಬದುಕನ್ನ ಕಾಣ್ತಾ ಇದ್ದಾರೆ ಅನ್ನೋದು ಹೇಳ್ತಾರೆ. ಈಗ ಯುವ ಶಕ್ತಿ ಅಂತಕ್ಕಂಥದ್ದು ಏನ್ ಹೇಳ್ತೀವಿ, ಯುವಕರು ಮೊನ್ನೆ ದಿನ ಈಗಾಗಲೇ ಒಂದು ಬಾರಿ ಮಾಡಿದ್ರು ಪ್ರತಿಭಟನೆ. ಮೊನ್ನೆ ದಿನ ಧಾರವಾಡದಲ್ಲಿ 4-5 ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು, ಯುವಕರು ನಿರುದ್ಯೋಗದ ಸಮಸ್ಯೆಯಿಂದ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡೋದಂಥದ್ದು ನೋಡಿದ್ದೀರಿ. ಸರ್ಕಾರ ಎಷ್ಟು ಮಟ್ಟಿಗೆ ಇದನ್ನ ಗಂಭೀರವಾಗಿ ತೆಗೆದುಕೊಂಡಿದೆ. ಇವತ್ತು ಈ ಸರ್ಕಾರಕ್ಕೆ ಕಿಂಚಿತ್ತು ಜನತೆಯ ಬಗ್ಗೆ ಭಯ ಭಕ್ತಿ ಇದ್ರೆ ಈ ಡ್ರಾಮಾಗಳನ್ನೆಲ್ಲ ಬಿಟ್ಟು ಒಂದು ಇನ್ನು ಮುಂದಿನ 2 ವರ್ಷವಾದರೂ ಸರಿಯಾದ ರೀತಿ ಆಡಳಿತ ಕೊಡಿ ಅಂತಕ್ಕಂಥದ್ದನ್ನು ಆಗ್ರಹ ಮಾಡ್ತೀವಿ. ಯಾರಿಗೆ ಸೇರಿದೆ ಅದು ಹಾಗಂತ ಹೇಳ್ತಾರೆ. ಹೈಕಮಾಂಡ್ ಇದೆಯಾ? ನನಗೇನೋ ಹೈಕಮಾಂಡ್ ಈಗ ಈ ಪಕ್ಷ ಮಾಡ್ತಿರೋ ಕತೆ ನೋಡಿದಾಗ ನಡೀತಾ ಇರೋದು ಹೈಕಮಾಂಡ್ ಇದೆ ಅಂತಕ್ಕಂಥದ್ದು ನನಗೇನೋ ಅನುಮಾನ ಇದೆ. ಈಗ ಹೊಸದೊಂದು ವಿಚಾರ ಚರ್ಚೆ ಆಗ್ತಿದೆ ಸರ್. ಪರಮೇಶ್ವರ್ ಅವರಿಗೆ ದಲಿತ ಸಿಎಂ ಅವರು ಮಾಡಬೇಕು. ಅಲ್ಲಿ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಒಂದೊಂದು ಹೆಸರನ್ನ ಮುಂದೆ ಬಿಡ್ತಾ ಇದ್ದಾರೆ. ಕುರ್ಚಿ ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಒಂದೊಂದು ಹೆಸರುಗಳು ಬರ್ತಾ ಇದೆ. ಬಹುಶಃ ಅದು ಯಾವುದು ಕಾರ್ಯರೂಪಕ್ಕೆ ಬರ್ತಕ್ಕಂಥದ್ದಲ್ಲ, ಒಂದು ಡ್ರಾಮಾ ನೋಡಿ ಅಂತೇಳಿ ಪರದೆ ಮೇಲೆ ಡ್ರಾಮಾ ಮಾಡೋದಕ್ಕೆ ಕೂತು. ಸರಿ, ಡಿ ಕೆ ಶಿವಕುಮಾರ್ ಎಲ್ಲರಿಗೂ ಗೊತ್ತು. ದೇಶಪಾಂಡೆ ಅವ್ರು ಏನು ಹೇಳಿದ್ರು, ರಾಯರೆಡ್ಡಿ ಮೊದಲೇನು ಹೇಳಿದ್ರು, ಎಲ್ಲರೂ ಅದನ್ನೇ ಹೇಳಿದ್ದಾನೆ. ಈಗ ಅವರಿಗೆ ಜ್ಞಾನೋದಯ ಆಗಿದೆಯಾ ಬರ್ಡನ್ ಸರ್ಕಾರಕ್ಕೆ ಅಂತ ಹೇಳಿ? ಅದೇ ದುಡ್ಡನ್ನ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಹಾಕಿದ್ರೆ ಎಷ್ಟು ಸ್ಕೂಲ್ಗಳು, ಎಷ್ಟು ಆಸ್ಪತ್ರೆಗಳಲ್ಲಿ ಸಮಸ್ಯೆಗಳಿದೆ, ಎಷ್ಟು ಕೆಲಸ ಆಗೋದು. ಈಗ ಆಸ್ಪತ್ರೆಗಳಲ್ಲೂ ಸಹ ಔಷಧಿ ಇಲ್ಲ. ನಿಮಗೆ ಔಷಧಿ ಇದ್ರೂ ಡೇಟ್ ಎಕ್ಸ್ಪೈರ್ ಆಗಿರೋ ಔಷಧಿ ಕೊಡ್ತಾ ಇದ್ದೀರಿ. ಇದು ನಡೀತಾ ಇರೋದು ಇಲ್ಲಿ ಈ ರಾಜ್ಯದಲ್ಲಿ. ಜನಗಳ ಜೊತೆ ಅವ್ರ ಬದುಕಿನ ಜೊತೆ ಚೆಲ್ಲಾಟ ನಡೀತಿದೆಯೇ ಹೊರತು ಜನಗಳ ಬಗ್ಗೆ ಭಯ ಭಕ್ತಿ ಇಲ್ಲ ಇವರಿಗೆ. ಬಿಜೆಪಿ ಅದು ನನಗೆ ಅಷ್ಟು ಗೊತ್ತಿಲ್ಲ, ಅವ್ರ ಪರಿಚಯನೂ ನನಗೆ ಅಷ್ಟೊಂದು ಆತ್ಮೀಯವಾಗಿ ಏನಿಲ್ಲ. ಬಿಜೆಪಿ ಶಾಸಕರು ಏನು ಮೊನ್ನೆ ಒಂದು ಘಟನೆ ನಡೆದಿದೆ, ಷಡ್ಯಂತ್ರ ನಡೆದಿರ್ತಕ್ಕಂಥದ್ದು ನಿಜವೇ ಆಗಿದ್ರೆ ಸರ್ಕಾರ ಸರಿಯಾದ ರೀತಿ ತನಿಖೆ ನಡೆಸಬೇಕು. ಎಂತೆಂಥ ತನಿಖೆಗಳು ನಡೆಸಿದ್ರು. ಅವ್ರ SIT ಭಾಳ ಅತ್ಯಂತ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ SIT. ಆ SIT ಬಹುಮಾನಗಳು ಬೇರೆ ಕೊಡ್ತಾರೆ. ಆ SIT ಮುಖಾಂತರ ಅದರದ್ದು ತನಿಖೆ ನಡೆಸ್ತೀವಿ. ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಹಲವಾರು ಬಾರಿ ಹೇಳಿದ್ದೀನಿ, ನಾನು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಮುಖ್ಯ ಅಲ್ಲ, ನನ್ನ ಜನರ ಬದುಕನ್ನು ಸರಿಪಡಿಸಬೇಕು. ಈ ಕೆಟ್ಟ ರೀತಿಯ ಸರ್ಕಾರ ಏನು ನೋಡ್ತಾ ಇದ್ದೀವಿ, ಈ ಸರ್ಕಾರ ಹೋಗ್ಬೇಕು. ನನಗೆ ಮುಖ್ಯಮಂತ್ರಿ ಆಗೋದು ಆಮೇಲೆ ಯಾರಾಗಬೇಕು ಅನ್ನೋದು ನೋಡೋಣ. ನನಗೆ ಬೇಕಾಗಿರೋದು ನನ್ನ ಆದ್ಯತೆ ಇಂಥ ಕೆಟ್ಟ ಸರ್ಕಾರ ತೆಗಿಬೇಕು ಅನ್ನೋದಕ್ಕೋಸ್ಕರವಾಗಿ ನಾನು ನಮ್ಮ ಒಂದು ಮೈತ್ರಿಯ ಒಪ್ಪಂದ ಇರತಕ್ಕಂಥ ನಮ್ಮ ಸ್ನೇಹಿತರ ಜೊತೆಯಲ್ಲಿ, ಮಿತ್ರರ ಜೊತೆಯಲ್ಲಿ ನಾನು ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ಇದೆ. ಜನಗಳಲ್ಲಿ ಅವ್ರು ಕೂಗ್ಬೋದು, ಎಲ್ಲರ ಬಗ್ಗೆನೂ ಅವ್ರು ಯಾರ್ಯಾರ ಮೇಲೆ ಅಭಿಮಾನ ಇಟ್ಕೊಂಡಿರ್ತಾರೆ ಕೂಗ್ತಾರೆ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ. ನಿಖಿಲ್ ಕುಮಾರ್ ಅದಕ್ಕೆ ನಾವೇನು ಹಿಗ್ಗಬೇಕಾಗಿಲ್ಲ. ನಮ್ಮ ಹಣೆಯಲ್ಲಿ ಏನು ಬರೆದಿರ್ತದೆ ನಮ್ಮ ಕೈಲಿಲ್ಲ. ಯಾವುದೋ ಒಂದು ಶಕ್ತಿ ನಮ್ಮನ್ನು ಆಡಿಸ್ತದೆ. ಅದರಿಂದ ನಮ್ಮ ಕರ್ತವ್ಯ ನಾವು ಮಾಡಬೇಕಷ್ಟೇ. ಫಲಾಫಲ ದೇವ್ರಿಗೆ ಬಿಡಬೇಕು. ಇಲ್ಲ, ಇನ್ನೂ ನಾವು ಯಾವುದೇ ಮಾತುಕತೆ ಮಾಡಿಲ್ಲ. ಆದರೆ ಮಾತುಕತೆ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಎರಡೂ ಪಕ್ಷದಲ್ಲಿ ಒಂದು ವಾತಾವರಣ ತಿಳಿಗೊಡಿಸೋದಕ್ಕೇನು ನಾವೇನೇನು ರಬ್ಬೇನಾಗಿಲ್ಲ. ಎರಡೂ ಕಡೆ ಇದು ಒಂದು ಒಪ್ಪಂದ ಆಗಬೇಕು ಅಂತಕ್ಕಂಥದ್ದು ಇದೆ. ಯಾವ ಸಂದರ್ಭಕ್ಕೆ ನಾವು ಕೂತು ಚರ್ಚೆ ಮಾಡಬೇಕು ಮಾಡಿ. ಕುಮಾರಸ್ವಾಮಿ ಅವರ ನನ್ನ ಆಯ್ಕೆ ಮಾಡೋದು ಜನ ಹೇಳೋದನ್ನು ಅವ್ರು ಹೇಳ್ತಾವ್ರೆ. ನಿಖಿಲ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಬೋದು ಅಂತ. ಸರ್ಕಾರದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳಾಗಬೇಕು ಅಂತಾರೆ? 28ಕ್ಕೆ ಮುಖ್ಯಮಂತ್ರಿ ನಾನು ಆಗಬೇಕು ಅಂತ ಇದ್ದೀನಿ ಅಂತ ಹೇಳಿ ಹಲವಾರು ಜನ ಕ್ಯೂ ಇದ್ದಾರೆ. ಅವ್ರನ್ನೆಲ್ಲ ನಾವು ಓವರ್ಟೇಕ್ ಮಾಡಾಗಬೇಕಲ್ಲ, ಅಷ್ಟು ಸುಲಭ ಇದೆಯಾ? ನೋಡೋಣ.